ನಾಳೆ ದೇಶದಲ್ಲಿ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮ ಈಗಾಗಲೇ ಮನೆ ಮಾಡಿದೆ. ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೂ ಕೂಡ ತ್ರಿವರ್ಣ ಧ್ವಜವನ್ನು ಮೇಳೈಸುವಂತಹ ದಿನ. ಈ ಐತಿಹಾಸಿಕ ಗಳಿಗೆಗೆ ಸ್ವತಂತ್ರ ಸಂಭ್ರಮೋತ್ಸವಕ್ಕೆ ಇಡೀ ದೇಶದಲ್ಲಿ ಸಕಲ ಸಿದ್ಧತೆಗಳು ನಡೀತಾ ಇದ್ದಾವೆ. ಹಾಗೆಯೇ ಎಲ್ಲ ಕಡೆಯಲ್ಲೂ ಕೂಡ ಭದ್ರತಾ ಪಡೆಗಳು ಹದ್ದಿನ ಕಣ್ಣಿಟ್ಟಿವೆ. ದೆಹಲಿಯ ಕೆಂಪುಕೋಟೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ಬೆಳಗ್ಗೆ ಧ್ವಜಾರೋಹಣವನ್ನು ಮಾಡ್ತಾರೆ. ಬೆಳಗ್ಗೆ ಮಹಾತ್ಮ ಗಾಂಧಿ ಸ್ಮಾರಕ ರಾಜ್ಘಾಟ್ಗೆ ತೆರಳಿ ಪುಷ್ಪ ನಮನವನ್ನು ಸಲ್ಲಿಸಿ ಅಲ್ಲಿಂದ ಕೆಂಪುಕೋಟೆಗೆ ಬಂದು ಧ್ವಜಾರೋಹಣವನ್ನು ಪ್ರಧಾನಮಂತ್ರಿಯವರು ನೆರವೇರಿಸಲಿದ್ದಾರೆ. 150 ವರ್ಷ ತುಂಬಿರುವ ವಂದೇ ಮಾತರಂಗೆ ರಾಷ್ಟ್ರೀಯ ಗೀತೆ ಅನ್ನೋ ಕಾನೂನುಬದ್ಧ ಸ್ಥಾನ ಸಿಕ್ಕಿದೆ. ಹೀಗಾಗಿ ಇದೇ ಮೊದಲ ಬಾರಿಗೆ ಕೆಂಪುಕೋಟೆಯಲ್ಲಿ ಈ ಬಾರಿ ವಂದೇ ಮಾತರಂ ಗೀತೆಯು ಕೂಡ ಮೊಳಗಲಿದೆ. ಇನ್ನು ವಿಕಸಿತ ಭಾರತಕ್ಕಾಗಿ ಯುವ ಶಕ್ತಿಯ ಕೊಡುಗೆ ವಿಷಯದೊಂದಿಗೆ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುವುದಕ್ಕೆ ಕೇಂದ್ರ ಸರ್ಕಾರವು ಕೂಡ ಮುಂದಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದ ಕೆಂಪುಕೋಟೆಯಲ್ಲಿ ಧ್ವಜಾರೋಹಣ ನಡೆಯುತ್ತೆ. ಧ್ವಜಾರೋಹಣ ಆಗ್ತಾ ಇದ್ದಂತೆ ವಾಯುಪಡೆಗಳಿಂದ ಕೆಂಪುಕೋಟೆಯಲ್ಲಿ ಹೂಮಳೆಯನ್ನು ಸುರಿಸಿ ಗೌರವದ ಸಲ್ಲಿಕೆ ಮಾಡಲಾಗುತ್ತೆ. ಪುಷ್ಪ ಗೌರವವನ್ನು ಸಲ್ಲಿಸುವುದಕ್ಕಾಗಿ 2 Mi-17 ಹೆಲಿಕಾಪ್ಟರ್ಗಳನ್ನು ವಾಯುಪಡೆ ನಿಯೋಜನೆ ಮಾಡಿದೆ. ಧ್ವಜಾರೋಹಣದ NCC ತಂಡದಿಂದ ಮೊದಲು ವಂದೇ ಮಾತರಂ ಗೀತೆ ಮೊಳಗಲಿದೆ. ಅದಾದ ಮೇಲೆ 2500 ವಿದ್ಯಾರ್ಥಿಗಳು ಸೇರಿ ಎಲ್ಲರೂ ರಾಷ್ಟ್ರಗೀತೆಗೆ ಜನಗಣಮನ ಹಾಡಲಿದ್ದಾರೆ. ರಾಷ್ಟ್ರಗೀತೆಗಳು ಮುಗಿದ ಮೇಲೆ ಪ್ರಧಾನಮಂತ್ರಿಯವರು ದೇಶವನ್ನು ಉದ್ದೇಶಿಸಿ ಭಾಷಣವನ್ನು ಮಾಡ್ತಾರೆ. ಇದು ಪ್ರಧಾನಿಯಾಗಿ ಅವರು ಮಾಡ್ತಾ ಇರುವಂತಹ ಐತಿಹಾಸಿಕ 13ನೇ ಭಾಷಣ ಆಗುತ್ತೆ. ತಾಂತ್ರಿಕ ಪ್ರಗತಿ, ಹಸಿರು ಶಕ್ತಿ, ರಕ್ಷಣಾ ವಲಯದಲ್ಲಿ ಮಾಡಿರುವಂತಹ ಸ್ವಾವಲಂಬನೆಯ ಬಗ್ಗೆ ಪ್ರಧಾನಮಂತ್ರಿಯವರು ಮಾತಾಡ್ತಾರೆ. 2047ರ ವಿಕಸಿತ ಭಾರತಕ್ಕೆ ಯುವ ಶಕ್ತಿಯ ನಾವೀನ್ಯತೆ ಹಾಗೂ ಕೊಡುಗೆಗಳು ಸೇರಿದಂತೆ ಪ್ರಮುಖ ಕ್ಷೇತ್ರಗಳ ಬಗ್ಗೆ ಪ್ರಸ್ತಾಪವನ್ನು ಮಾಡಲಿದ್ದಾರೆ. ಈ ವರ್ಷ ರಾಷ್ಟ್ರೀಯ ಹಬ್ಬಕ್ಕೆ ದೇಶದ ಎಲ್ಲ ರಾಜ್ಯಗಳಿಂದ 5,000 ವಿಶೇಷ ಅತಿಥಿಗಳನ್ನು ಆಹ್ವಾನಿಸಲಾಗಿದೆ. ಕೇಂದ್ರ ಸರ್ಕಾರದ ಯೋಜನೆಗಳ ಫಲಾನುಭವಿಗಳೇ ಈ ಬಾರಿಯ ಸ್ವಾತಂತ್ರ್ಯೋತ್ಸವದ ಸಂಭ್ರಮದ ವಿಶೇಷ ಅತಿಥಿಗಳು. 80ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ದೇಶದ ಎಲ್ಲ ಕಡೆಯಲ್ಲೂ ಕೂಡ ಭದ್ರತಾ ಪಡೆಗಳು ಹದ್ದಿನ ಕಣ್ಣಿಟ್ಟಿದ್ದಾವೆ. ಯಾಕಂದರೆ ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯವನ್ನು ಆ ಹಬ್ಬವನ್ನು ಆಚರಿಸ್ತಾ ಇರುವ ಸಂದರ್ಭದಲ್ಲಿ ಶತ್ರು ದೇಶಗಳು ಅದರ ದುರುಪಯೋಗ ಪಡಿಸುವ ಸಾಧ್ಯತೆ ಇದ್ದೇ ಇರುತ್ತೆ. ದೆಹಲಿಯಲ್ಲಿ ಸೇನಾ ಪಡೆಗಳು, ದೆಹಲಿ ಪೊಲೀಸರಿಂದ CCTVಗಳ ಮೂಲಕ ಹದ್ದಿನ ಕಣ್ಣಿಡಲಾಗಿದೆ. ರೈಲು ನಿಲ್ದಾಣಗಳಲ್ಲಿ ಪ್ರತಿಯೊಬ್ಬರನ್ನು ಕೂಡ ತಪಾಸಣೆ ಮಾಡಲಾಗ್ತಾ ಇದೆ. ವಿಶೇಷವಾಗಿ ಜಮ್ಮು ಕಾಶ್ಮೀರದಲ್ಲಿ ಉಗ್ರರು ಬಾಲ ಬಿಚ್ಚದಂತೆ ಭದ್ರತೆಯನ್ನು ಹೆಚ್ಚಿಸಲಾಗಿದ್ದು ಸೂಕ್ಷ್ಮ ಪ್ರದೇಶಗಳಲ್ಲಿ ಸೇನಾ ಕಾರ್ಯಾಚರಣೆಯನ್ನು ತೀವ್ರಗೊಳಿಸಲಾಗಿದೆ. ಇನ್ನು ಕರ್ನಾಟಕದಲ್ಲೂ ಕೂಡ 80ನೇ ಸ್ವಾತಂತ್ರ್ಯ ದಿನಾಚರಣೆಗೆ ಸರ್ವ ಸಿದ್ಧತೆಗಳು ನಡೀತಾ ಇದೆ. ಮುಖ್ಯಮಂತ್ರಿಯಾಗಿ ಇದೇ ಮೊದಲ ಬಾರಿಗೆ DK ಶಿವಕುಮಾರ್ ಅವರು ತ್ರಿವರ್ಣ ಧ್ವಜಾರೋಹಣವನ್ನು ನೆರವೇರಿಸಲಿದ್ದಾರೆ. ಬೆಂಗಳೂರಿನ ಫೀಲ್ಡ್ ಮಾರ್ಷಲ್ ಮಣೇಕ್ ಶಾ ಪರೇಡ್ ಮೈದಾನದಲ್ಲಿ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಧ್ವಜಾರೋಹಣವನ್ನು ನೆರವೇರಿಸಿ ಗೌರವ ವಂದನೆಯನ್ನು ಇದೇ ಮೊದಲ ಬಾರಿಗೆ ಸ್ವೀಕರಿಸಲಿದ್ದಾರೆ. ಪರೇಡ್ ಮೈದಾನದ ಒಳಗೂ ಹೊರಗೂ ಭದ್ರತೆಯನ್ನು ಹೆಚ್ಚಿಸಲಾಗಿದೆ ಮತ್ತು ಬೆಂಗಳೂರು ನಗರದಾದ್ಯಂತ ಇರುವಂತಹ ಹೋಟೆಲ್ಗಳು, ಲಾಡ್ಜ್ಗಳು, ಆಶ್ರಯ ತಾಣಗಳು ಮತ್ತು ಇತರೆ ವಸತಿ ಸೌಕರ್ಯಗಳಲ್ಲಿ ಅನುಮಾನಾಸ್ಪದವಾಗಿ ತಂಗಿರುವಂತಹ ವ್ಯಕ್ತಿಗಳ ಮೇಲೂ ಕೂಡ ತೀವ್ರ ನಿಗಾ ವಹಿಸಲಾಗಿದೆ. CM ಧ್ವಜಾರೋಹಣದ ಬಳಿಕ ವಂದೇ ಮಾತರಂ ಮತ್ತು ಜನಗಣಮನ ಮೊಳಗಲಿದೆ. ಅದಾದಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗುತ್ತವೆ. ಮಣಿಕ್ ಶಾ ಮೈದಾನದ ಸುತ್ತ 110 CCTV ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ. 9 DCPಗಳು, 17 ACPಗಳು ಸೇರಿದಂತೆ 1100 ಅಧಿಕಾರಿಗಳ ನಿಯೋಜನೆಯನ್ನು ಮಾಡಲಾಗಿದೆ. ಸುಗಮ ಸಂಚಾರ ನಿರ್ವಹಣೆಗಾಗಿ 1583 ಟ್ರಾಫಿಕ್ ಪೊಲೀಸರನ್ನು ನೇಮಿಸಿದ್ದಾರೆ. ಹೆಚ್ಚುವರಿಯಾಗಿ KSRP, CAR, D ಸ್ಕ್ವಾಡ್, ಹಾಗೆ ಡಾಗ್ ಸ್ಕ್ವಾಡ್ ಮತ್ತು ಗರುಡ ಪಡೆಗಳು ಕಾರ್ಯನಿರ್ವಹಣೆಯನ್ನು ಮಾಡಲಿದ್ದಾರೆ.